ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಥವಾ ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿರೋ ಬಿಸ್ನೆಸ್ಗೆ ಪಾರ್ಟ್ನರ್ ಆಗಿ ನೀವು ಹೋಗ್ಬೇಕು ಅಂತ ಇದ್ರೆ ಈ ವಿಡಿಯೋ ನಿಮ್ಗೆ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಬಿಸ್ನೆಸ್ ಕ್ಲಾಸ್ ಕನ್ನಡ. ನಾನು ನಿಮ್ಮ ಚಂದನ್ ಗೌಡ. ಪಾಯಿಂಟ್ ನಂಬರ್ 1, ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಈಸಿ ಅಲ್ವಾ? ಇಲ್ಲ. ಬಿಸ್ನೆಸ್ ಯಾವುದೇ ಇರಲಿ, ಪಾರ್ಟ್ನರ್ಶಿಪ್ ಆಗಲಿ ಪ್ರೊಪ್ರೈಟರ್ಶಿಪ್ ಆಗಲಿ, ಲೈಫ್ ಟೈಮ್ ಲರ್ನಿಂಗ್ ಪ್ರೋಸೆಸ್ ಅದು. ಬಿಸ್ನೆಸ್ನ ನಾವು ಈಸಿಯಾಗಿ ತಗೊಳಕ್ಕಾಗಲ್ಲ. ಒಬ್ಬ ಪಾರ್ಟ್ನರ್ ತಪ್ಪು ಮಾಡಿದ್ರು ಎಲ್ಲ ಪಾರ್ಟ್ನರ್ಸು ರೋಡ್ಗೆ ಬರೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಯಾವುದೇ ಬಿಸ್ನೆಸ್ ಆದರೂ ಈಸಿ ಅಲ್ಲ, ಪಾರ್ಟ್ನರ್ಶಿಪ್ ಬಿಸ್ನೆಸ್ಸು ಈಸಿ ಅಲ್ಲ. ಪಾಯಿಂಟ್ ನಂಬರ್ 2, ಪಾರ್ಟ್ನರ್ಶಿಪ್ ಬಿಸ್ನೆಸ್ಗೂ ಪ್ರೊಪ್ರೈಟರ್ಶಿಪ್ ಬಿಸ್ನೆಸ್ಗೂ ಇರೋ ಮೇಜರ್ ಡಿಫ್ರೆನ್ಸ್ ಏನು? ಪ್ರೊಪ್ರೈಟರ್ಶಿಪ್ ಬಿಸ್ನೆಸ್ಸಲ್ಲಿ ಡಿಸಿಷನ್ನು, ಪ್ರಾಫಿಟ್ಟು, ಲಾಸು, ಇನ್ನೊಂದು ಮತ್ತೊಂದು ಎಲ್ಲ ನೀವೇ ನೋಡ್ಕೊತೀರಾ, ನೀವೇ ಜವಾಬ್ದಾರಿ ಆಗಿರ್ತೀರಾ. ಲಾಸ್ ಆದರೂ ನಿಮ್ಮದೇ ಜವಾಬ್ದಾರಿ, ಪ್ರಾಫಿಟ್ ಬಂದರೂ ನಿಮ್ಮದೇ ಜವಾಬ್ದಾರಿ ಇರುತ್ತೆ. ಆದರೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ಆ ಥರ ಆಗಲ್ಲ. ಬಿಸ್ನೆಸ್ ಚೆನ್ನಾಗಾಗಿ ಪ್ರಾಫಿಟ್ ಬರ್ತಾ ಇದೆ ಅಂದರೆ ಓಕೆ, ಲಾಸ್ ಆದಾಗ ಬ್ಲೇಮ್ ಗೇಮ್ ಸ್ಟಾರ್ಟ್ ಆಗಿಬಿಡುತ್ತೆ. ನಾನು ಕರೆಕ್ಟಾಗಿ ಹೇಳಿದೆ, ನೀನು ಕರೆಕ್ಟಾಗಿ ಹೇಳಿಲ್ಲ ಅಂತ ಒಬ್ರ ಮೇಲೆ ಒಬ್ರು ಬ್ಲೇಮ್ ಮಾಡಿಕೊಂಡು ನಿಮಗೆ ಬಿಸ್ನೆಸ್ ಮೇಲಿರೋ ಇಂಟ್ರೆಸ್ಟೇ ಹೊಟ್ಟೋಗ್ಬಿಡ್ಬೋದು. ಸೊ ಹುಷಾರಾಗಿ ನೋಡಿಕೊಂಡು ಪಾರ್ಟ್ನರ್ಶಿಪ್ ಕೈ ಹಾಕಬೇಕು. ಪಾಯಿಂಟ್ ನಂಬರ್ 3, ಒಳ್ಳೆ ಬಿಸ್ನೆಸ್ ಪಾರ್ಟ್ನರ್ನ ಚೂಸ್ ಮಾಡೋದು ಹೆಂಗೆ? ಬಿಸ್ನೆಸ್ ಪಾರ್ಟ್ನರ್ ಆಗೋರು ಬರೀ ಫೈನಾನ್ಷಿಯಲಿ ಮಾತ್ರ ಸಪೋರ್ಟ್ ಮಾಡೋ ಸಾಲಲ್ಲ, ಎಮೋಷ್ನಲಿ ಕೂಡ ನಿಮ್ಮ ಜೊತೆ ಅವ್ರು ತುಂಬ ಕನೆಕ್ಟ್ ಆಗಿರ್ಬೇಕಾಗುತ್ತೆ. ಲೈಕ್ ಮೈಂಡ್ ಸೆಟ್ ಇರಬೇಕು. ಸಣ್ಣ ಡಿಸಿಷನ್ನು ಡಿಸ್ಕಸ್ ಮಾಡಿ ತಗೋಬೇಕು. ನಾನು ಒಬ್ಬನೇ ಏನೋ ಅನ್ಕೊಂಡೆ ಅಂದ್ಬಿಟ್ಟು ನಾನು ಡಿಸಿಷನ್ ತಗೊಂಡು ಇಂಪ್ಲಿಮೆಂಟ್ ಮಾಡ್ಬಿಡೋದಲ್ಲ. ಏನೇ ಮಾಡ್ಬೇಕಂದ್ರೂ 2-3 ಜನ, ಎಷ್ಟು ಜನ ಪಾರ್ಟ್ನರ್ಸ್ ಇರ್ತಾರೆ ಅಷ್ಟು ಜನ ಡಿಸ್ಕಸ್ ಮಾಡಿ ಇದು ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಏನಾಗುತ್ತೆ ಇದನ್ನ ಕರೆಕ್ಟಾಗಿ ಯೋಚನೆ ಮಾಡಿ ಒಂದು ಡಿಸಿಷನ್ಗೆ ಬಂದು ಆ ಡಿಸಿಷನ್ ಪ್ರಕಾರ ಎಲ್ಲರೂ ಈಕ್ವಲ್ ಆಗಿ ಎಫರ್ಟ್ ಹಾಕಿ ವರ್ಕ್ ಮಾಡಬೇಕಾಗುತ್ತೆ. ಪಾಯಿಂಟ್ ನಂಬರ್ 4, ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ಎಷ್ಟು ವಿಧ? ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ನಿಮಗೆ ಪಾರ್ಟ್ನರ್ಸ್ ಅಂತ 4-5 ಥರ, 7-8 ಥರ ಬರುತ್ತೆ. ಆದರೆ ಇಲ್ಲಿ ಮೇಯ್ನಾಗಿ 2 ಮಾತ್ರ ತಗೊಳ್ಳೋಣ. 2 ಯಾವುದಂದ್ರೆ, ಒಂದು ಆಕ್ಟಿವ್ ಪಾರ್ಟ್ನರು, ಇನ್ನೊಂದು ಸ್ಲೀಪಿಂಗ್ ಪಾರ್ಟ್ನರು. ಆಕ್ಟಿವ್ ಪಾರ್ಟ್ನರ್ ಏನಂದ್ರೆ ಡೇ ಟು ಡೇ ಪ್ರತಿನಿತ್ಯ ಏನೇನು ಕೆಲಸಗಳಾಗಬೇಕು ಅದೆಲ್ಲನೂ ಅವರೇ ಮೇಂಟೈನ್ ಮಾಡಬೇಕು. ಪ್ಲ್ಯಾನ್ಗಳು ರೆಡಿ ಮಾಡ್ಕೋಬೇಕು, ಇಂಪ್ಲಿಮೆಂಟ್ ಮಾಡಬೇಕು, ಕೆಲಸ ಮಾಡಬೇಕು. ಸೊ ಇದು ಆಕ್ಟಿವ್ ಪಾರ್ಟ್ನರು. ಇವರು ಪ್ರಾಫಿಟ್ ಲಾಸು ಎರಡಿಗೂ ಎಲಿಜಿಬಲ್ ಆಗಿರ್ತಾರೆ. ಸೆಕೆಂಡ್ ಬರೋದು ಸ್ಲೀಪಿಂಗ್ ಪಾರ್ಟ್ನರು. ಸ್ಲೀಪಿಂಗ್ ಪಾರ್ಟ್ನರು ಬರೀ ಇನ್ವೆಸ್ಟ್ಮೆಂಟ್ ಮಾತ್ರ ಮಾಡ್ತಾರೆ. ಮತ್ತೆ ನಿಮ್ಗೆ ಯಾವುದೇ ರೀತಿ ಅವರು ಇದನ್ನೇ ಮಾಡಬೇಕು ಅದನ್ನೇ ಮಾಡಬೇಕು ಅಂತ ಹೇಳಲ್ಲ, ಜಸ್ಟ್ ಗೈಡ್ಲೈನ್ಸ್ ಮಾತ್ರ ಕೊಡ್ತಾ ಹೋಗ್ತಾರೆ. ಲಾಸು ಪ್ರಾಫಿಟಲ್ಲಿ ಅವರು ಪಾಲ್ದಾರರಾಗಿರ್ತಾರೆ. ಪಾಯಿಂಟ್ ನಂಬರ್ 5, 4-5 ಜನ ಪಾರ್ಟ್ನರ್ಸ್ ಅಂದರೆ ಮಲ್ಟಿಪಲ್ ಪಾರ್ಟ್ನರ್ಸ್ ಇಟ್ಕೊಂಡು ಬಿಸ್ನೆಸ್ ಮಾಡೋದ್ರಿಂದ ಬೆನಿಫಿಟ್ಸ್ ಏನು ಮತ್ತು ಅದರಿಂದ ಆಗೋ ಅನಾನುಕೂಲಗಳೇನು? ಫಸ್ಟು ಅನುಕೂಲಗಳು, ಇನ್ವೆಸ್ಟ್ಮೆಂಟು ಮತ್ತು ವರ್ಕಿಂಗ್ ಕ್ಯಾಪಿಟಲ್ ನಿಮಗೆ ಜಾಸ್ತಿ ಸಿಗುತ್ತೆ. ರೆಸ್ಪಾನ್ಸಿಬಿಲಿಟೀಸು ಡಿವೈಡ್ ಆಗುತ್ತೆ. ಜವಾಬ್ದಾರಿ ಎಲ್ಲರ ಮೇಲೂ ಇರುತ್ತೆ, ರಿಸ್ಕು ಎಲ್ಲರ ಮೇಲೂ ಇರುತ್ತೆ. ಡಿಸಿಷನ್ ಏನಾದ್ರು ತಗೋಬೇಕಾದ್ರೆ ಎಲ್ಲರೂ ಡಿಸ್ಕಸ್ ಮಾಡಿ ಲೈಕ್ ಮೈಂಡ್ ಸೆಟ್ ಇಂದ ಬಿಸ್ನೆಸ್ಗೆ ನೀವು ಡೆಡಿಕೇಟೆಡ್ ಆಗಿ ಡಿಸಿಷನ್ಗಳನ್ನ ತಗೊಂತಾ ಇರ್ತೀರಾ. ಮೇಯ್ನ್ ಆಗಿ ಕಾಂಟ್ಯಾಕ್ಟ್ಸ್ ಮತ್ತು ನೆಟ್ವರ್ಕ್ಸು ಡೆವಲಪ್ ಆಗುತ್ತೆ. ನಿಮ್ಮದು ಕಾಂಟ್ಯಾಕ್ಟ್ಸ್, ನಿಮಗೆ ಒಂದು 10 ಜನ ಪರಿಚಯ ಇರ್ತಾರೆ, ನಿಮ್ಮ ಪಾರ್ಟ್ನರ್ಸ್ಗೆ 50 ಜನ ಪರಿಚಯ ಇರ್ತಾರೆ, ಅವರೆಲ್ಲರೂ ನಿಮಗೆ ಕಾಂಟ್ಯಾಕ್ಟ್ಸ್ಗೆ ಬರ್ತಾರೆ. ಇದು ನಿಮಗೆ ಮೇಯ್ನ್ ಬೆನಿಫಿಟ್ಸ್ ಬರೋದು. ಮತ್ತು ಇದರಲ್ಲಾಗೋ ಅನಾನುಕೂಲಗಳೇನು ಅಂದರೆ ಡ್ರಾಬ್ಯಾಕ್ಸ್ ಏನು? ಡಿಸಿಷನ್ಗಳನ್ನ ತಗೊಳ್ಳೋಕ್ಕೆ ತುಂಬ ಟೈಮ್ ತಗೊಳ್ತೆ. ಯಾಕಂದರೆ ನೀವು ಡಿಸ್ಕಸ್ ಮಾಡಿ ಇದು ಬೇಡ ಅದು ಬೇಡ ಇದು ಬೇಡ ಅದು ಬೇಡ ಅಂತ ಚೇಂಜಸ್ ಮಾಡಿ ಡಿಸಿಷನ್ಗಳನ್ನ ತಗೊಳ್ಳೋದಕ್ಕೆ ಯಾವುದೇ ಒಂದು ಕೆಲಸ ಆಗಬೇಕಾದ್ರೂ ಅದು ತುಂಬ ಟೈಮ್ ತಗೊಳುತ್ತೆ, ಲೆಂತಿ ಪ್ರೊಸೀಜರ್ ಆಗಿಬಿಡುತ್ತೆ. ಭಿನ್ನಾಭಿಪ್ರಾಯಗಳು, ನನಗೆ ಇದು ಇಷ್ಟ ಇಲ್ಲ, ನಿನಗೆ ಅದು ಇಷ್ಟ ಇಲ್ಲ, ಈ ಥರ ಭಿನ್ನಾಭಿಪ್ರಾಯಗಳು ಬರ್ತಾ ಇರುತ್ತೆ. ಪ್ರಾಫಿಟ್ಟು ಈಕ್ವಲ್ ಆಗಿ ಶೇರ್ ಆಗಲ್ಲ. ನಾನು ಜಾಸ್ತಿ ಕೆಲಸ ಮಾಡಿದ್ದೀನಿ, ನನಗೆ ಜಾಸ್ತಿ ಪ್ರಾಫಿಟ್ ಬೇಕು, ನೀನು ಕಮ್ಮಿ ಮಾಡಿದ್ರೆ ನೀನು ಕಮ್ಮಿ ತಗೋ, ಈ ಥರ ಎಲ್ಲ ಬರ್ತಾ ಇರುತ್ತೆ ಚಾಲೆಂಜಸ್. ಮ್ಯೂಚುವಲ್ ಟ್ರಸ್ಟ್ ಬ್ರೇಕ್ ಆಗ್ಬೋದು. ನಿಮ್ಗೊಬ್ರಿಗೆ ಮೇಲೆ ನಂಬಿಕೆ ಇಟ್ಕೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡಿರ್ತೀರಾ, ಅವ್ರ ಮೇಲೆ ನಂಬಿಕೆನೇ ಹೊಟ್ಟೋಗ್ಬಿಡ್ಬೋದು. ಸೊ ಈ ಥರ ಎಲ್ಲ ಅನಾನುಕೂಲಗಳಾಗ್ತವೆ. ಸೊ ಇಷ್ಟೆಲ್ಲ ಪಾಯಿಂಟ್ಸ್ಗಳನ್ನ ನೋಡಿ ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡ್ಬೋದಾ ಅಂತ ನನ್ನನ್ನು ಯಾರಾದ್ರು ಕೇಳಿದ್ರೆ ನಾನು ಹೇಳೋದು ಬೇಡ. ಕಷ್ಟನೋ ಸುಖನೋ ಲಾಸೋ ಪ್ರಾಫಿಟೋ ಒಬ್ಬರೇ ಕಷ್ಟ ಬೀಳಿ ಒಬ್ಬರೇ ಮಾಡಿ ಪ್ರೊಪ್ರೈಟರ್ಶಿಪ್ ಬಿಸ್ನೆಸ್ ಮಾಡಿ ಆರಾಮಾಗಿ ಸೆಟ್ಲ್ ಆಗೋದು ಕಲೀರಿ ಲೈಫಲ್ಲಿ. ಪಾರ್ಟ್ನರ್ಶಿಪ್ಪಲ್ಲಿ ಇತ್ಕೊಂಡು ಅವ್ನು ಹೇಳ್ದಂಗೆ ಕೇಳಬೇಕು, ಇವನು ಹೇಳ್ದಂಗೆ ಕೇಳಬೇಕು, ವರ್ಕ್ ಆಗಲ್ಲ. ರಿಚ್ ಬಿಸ್ನೆಸ್ ಮನ್ಗಳಿಗೆ ಇದು ಅನ್ವಯ ಆಗಲ್ಲ. ಅವರು ಬಿಸ್ನೆಸ್ ಮಾಡ್ಬೇಕಂದ್ರೆ ಅವ್ರ ಹತ್ರ ದುಡ್ಡು ಚೆನ್ನಾಗಿರುತ್ತೆ, ಚೆನ್ನಾಗಿ ದುಡ್ಡಿರೋರ ಜೊತೆ ಅವ್ರು ಪಾರ್ಟ್ನರ್ ಮಾಡ್ಕೊಂಡು ಬಿಸ್ನೆಸ್ ಮಾಡ್ಕೊತಾರೆ, ಅವ್ರಿಗೆ ಅದನ್ನ ಡೆವಲಪ್ ಮಾಡ್ಕೊಳ್ಳೋದು ಗೊತ್ತು. ಸೊ ನಮ್ಮಂಥ ಮಿಡಿಲ್ ಕ್ಲಾಸ್ ಅವ್ರಿಗೆ ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ಸು ವರ್ಕ್ ಆಗಲ್ಲ, 99% ವರ್ಕ್ ಆಗಲ್ಲ. ಯಾಕಂದರೆ ಈ ಥರ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡಿ ಮಿಡಿಲ್ ಕ್ಲಾಸ್ ಅವರು ಕೋಟ್ಯಾಧಿಪತಿಗಳಾಗಿರೋದು ಊರಿಗೊಬ್ರು ಸಿಗೋದು ಕಷ್ಟ. ಆದರೆ ಲಾಸ್ ಆಗಿರೋರು ಮನೆಗೊಬ್ರು ಸಿಕ್ಬಿಡ್ತಾರೆ. ಪ್ರಾಪರ್ ನಾಲೆಜ್ ಇಟ್ಕೊಂಡು ಕಾನ್ಫಿಡೆಂಟಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ನಾವು ನಿಮ್ಮ ಜೊತೆಗಿರ್ತೀವಿ. ಸಬ್ಸ್ಕ್ರೈಬ್ ಮಾಡಿ ಬಿಸ್ನೆಸ್ ಕ್ಲಾಸ್ ಕನ್ನಡ. ಮತ್ತೆ ಸಿಗೋಣ. ನಮಸ್ಕಾರ.